ಜುಲೈ 10ರಂದು ದೇಶಾದ್ಯಂತ ಸ್ಕೀಮ್ ನೌಕರರು ಕಪ್ಪು ದಿನಾಚರಣೆ ನಡೆಸಲಿದ್ದು, ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ಮೂಲಕ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಲಿದ್ದಾರೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ತಿಳಿಸಿದರು. ಹಾಸನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವರಲಕ್ಷ್ಮಿ, ಕೇಂದ್ರ ಸರ್ಕಾರ ಐಸಿಡಿಎಸ್ ಮತ್ತು ಮಧ್ಯಾಹ್ನ ಬಿಸಿಯೂಟ ಯೋಜನೆಗಳಿಗೆ ಸಮರ್ಪಕ ಅನುದಾನ ನೀಡುತ್ತಿಲ್ಲ. ಬೆಲೆ ಏರಿಕೆಯಾಗಿದ್ದರೂ ಗೌರವಧನ ಮತ್ತು ಯೋಜನೆಗಳ ವೆಚ್ಚವನ್ನು ಹೆಚ್ಚಿಸಿಲ್ಲ. ಮತ್ತೊಂದೆಡೆ ಎಲ್ಕೆಜಿ ಯುಕೆಜಿ ವಿಸ್ತರಣೆ, ಡಿಜಿಟಲ್ ಕೆಲಸಗಳ ಹೆಚ್ಚುವರಿ ಹೊರೆ, ಬಿಎಲ್ಒ ಹಾಗೂ ಇತರೆ ಇಲಾಖೆಯ ಕೆಲಸಗಳಿಂದ ಅಂಗನವಾಡಿ ನೌಕರರ ಮೇಲೆ ಒತ್ತಡ ಹೆಚ್ಚಾಗಿದೆ ಎಂದು ಹೇಳಿದರು. ಅಂಗನವಾಡಿ ಹಾಗೂ ಬಿಸಿಯೂಟ ಯೋಜನೆಗಳನ್ನು ಖಾಸಗೀಕರಣ ಮಾಡಬಾರದು. ಸ್ಥಳೀಯ ಪೌಷ್ಟಿಕ ಆಹಾರವನ್ನೇ ಮುಂದುವರಿಸಬೇಕು. ನೌಕರರನ್ನು ಕಾಯಂಗೊಳಿಸಿ ಕನಿಷ್ಠ ವೇತನ, ಪಿಂಚಣಿ, ಆರೋಗ್ಯ ವಿಮೆ ಸೇರಿದಂತೆ ಸಾಮಾಜಿಕ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ನಾವು ಜುಲೈ 10ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ರಾಜ್ಯದಲ್ಲೂ ಕೂಡ ಅಂಗನವಾಡಿ ನೌಕರರ ಅವತ್ತು ಕೆಲಸವನ್ನು ನಿಲ್ಲಿಸಿ DC ಕಚೇರಿಗೆ ಬರ್ತಾರೆ. ಮತ್ತು ಇದ್ರ ಒಳಗಡೆ ನಾವು ಕೇಂದ್ರ ಸರ್ಕಾರ ಏನು ಅನುದಾನಗಳನ್ನು ಹೆಚ್ಚಳ ಮಾಡ್ತಾ ಇಲ್ಲ, ವೇತನಗಳನ್ನು ಹೆಚ್ಚಳ ಮಾಡ್ತಾ ಇಲ್ಲ. ಈಗ ಬಿಸಿಯೂಟದವರಿಗೆ 2006ರಿಂದ ವೇತನ ಹೆಚ್ಚಳ ಮಾಡಲಿಲ್ಲ, ಅಂಗನವಾಡಿಯವರಿಗೆ 2018ರಿಂದನೂ ಕೂಡ ಹೆಚ್ಚಳ ಮಾಡಲಿಲ್ಲ. ಸೊ ಹಾಗಾಗಿ ವೇತನ ಹೆಚ್ಚಳ ಮತ್ತು ಅನುದಾನ ಹೆಚ್ಚಳ ಎರಡೂ ಆಗಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಮತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಮಗೆ ವೇತನ 15 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಬರೀ 1,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಅಂಗನವಾಡಿ ಬಿಸಿಯೂಟ ಆಶಾ ನೌಕರಿಗೆ 2,500ರಿಂದ 3,000 ರೂಪಾಯಿವರೆಗೂ ಅವರು ವೇತನವನ್ನು ಹೆಚ್ಚಳ ಮಾಡಬೇಕು. ಇನ್ನು ಮೂರನೇ ಅಂಶ, ಕರ್ನಾಟಕದಲ್ಲಿ ಅಂಗನವಾಡಿ ನೌಕರರು ಸುಮಾರು 25,000 ಜನ BLOಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಪ್ರತಿ ವರ್ಷವೂ ಕೂಡ BLOಗಳಾಗಿ ಕೆಲಸ ಮಾಡಲಿಕ್ಕೆ ಅವರು ತಗೊಂಡಿದ್ರು. ಅದರಲ್ಲಿ ನಮ್ಮ ಕೆಲಸ ಏನಿತ್ತು ಅಂದರೆ ಕೇವಲ ಮತದಾರರ ಹೆಸರುಗಳೇನಾರ ಇದ್ದರೆ ಇದು ತಿದ್ದುಪಡಿ, ಎರಡನೇದು ಸೇರ್ಪಡೆ, ಮೂರನೇದು ತೆಗೆದುಹಾಕೋದು. ಈ 3 ಕೆಲಸ ಮಾತ್ರನೇ ನಮಗೆ ಇರ್ತಾ ಇದ್ದಿದ್ದು. ಆದರೆ ಈ ಸಾರಿ ಹಲವು ವರ್ಷಗಳ ನಂತರ ಮತದಾರರ ತೀವ್ರ ಪರಿಷ್ಕರಣೆ SIR ಅಂತ ಹೇಳಿ ಬಂದಿದೆ. ಆದರೆ ಇವರನ್ನು ಮಾನಸಿಕವಾಗಿ ಅಂಗನವಾಡಿ ನೌಕರನ್ನ ಅದಕ್ಕೆ ಪ್ರಿಪೇರ್ ಮಾಡಿಲ್ಲ, ನಂಬರ್ 1. ಮತ್ತು ಎರಡನೇದು, ನೀವು ಆಸ್ ಯೂಶುವಲ್ ಇದು ಏನು ಈ ಒಂದು ಎಲೆಕ್ಷನ್ ಕೆಲಸ ಮಾಡುವಾಗ ನೀವು ಕೊಡುವಂಥ ಭತ್ಯೆ 12,000 ನಿಗದಿ ಮಾಡಿದ್ದೀರಿ. ಅದ್ರ ಒಳಗಡೆ ನಮ್ಮ ಮೊಬೈಲ್ಗಳಲ್ಲೇ ನಾವು ಏನೋ ಮ್ಯಾನೇಜ್ ಮಾಡ್ತಾ ಇದ್ವಿ. ಆದರೆ ನೀವು ಎಷ್ಟೋ ವರ್ಷಗಳ ನಂತರ SIR ಅಂತ ಹೇಳಿ ಕರ್ನಾಟಕದಲ್ಲಿ ನೀವು ಮಾಡ್ತಾ ಇರೋದು. ಆವಾಗ ನಿಮ್ಮ ತಯಾರಿ ಏನಿರಬೇಕು, ಚುನಾವಣಾ ಆಯೋಗದ ತಯಾರಿ ಏನಿರಬೇಕು, ತಳಹಂತದಲ್ಲಿ ಕೆಲಸ ಮಾಡುವಂಥ BLOಗಳಾಗಿ ಇರ್ತಕ್ಕಂಥವರ ಮಾನಸಿಕ ತಯಾರಿ ಒಂದು ಆಗಬೇಕು. ಎರಡನೆಯದು, ಅವರಿಗೆ ಒಂದು ಕಾನ್ಫಿಡೆನ್ಸನ್ನು ಕೊಡಬೇಕು, ನೀವು ಮಾಡಬಲ್ಲಿರಿ ಅಂತ. ಮೂರನೆಯದು, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೀವು ಕೊಡಬೇಕು. ಆದರೆ ಇದು ಮೂರನ್ನೂ ಕೂಡ ಚುನಾವಣಾ ಆಯೋಗ ಇವತ್ತು ಮಾಡಿಲ್ಲ ಅನ್ನೋದೇ ನಮ್ಮ ನೇರವಾದಂಥ ಒಂದು ದೂರು. ಆಮೇಲೆ ನಾಲ್ಕನೇದೇನೆಂದರೆ, ಇವತ್ತು ಅಂಗನವಾಡಿಗೆ ಕೊಟ್ಟಿರುವಂಥ ಮೊಬೈಲ್ಗಳಿದಾವಲ್ಲ, ಆ ಮೊಬೈಲಲ್ಲೇ ಇದನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಮೊಬೈಲ್ಗಳ ರ್ಯಾಮ್ ಏನಿದೆ ಆ ಕೆಪಾಸಿಟಿ ಇಲ್ಲ. ಆಮೇಲೆ ಸ್ಪೆಷಲ್ ಆದಂಥ ಕರೆನ್ಸಿಗಳಿಲ್ಲ ನಮಗೆ. ಆಮೇಲೆ ಮತ್ತೆ ನೆಟ್ವರ್ಕ್ ಇಲ್ಲ. ಸೊ ಈ ಎಲ್ಲ ಅಂಶಗಳಿದೆ. ಮತ್ತು ಅಂಗನವಾಡಿ ವರ್ಕರ್ಸು ತುಂಬ ಜನ ಇವತ್ತು ಯಾರು ಹೊಸದಾಗಿ ಅಂಗನವಾಡಿಗೆ ಸೇರ್ಪಡೆ ಆಗ್ತಿದ್ದಾರೆ ಅವರು ಶಿಕ್ಷಣವಂತ ಹೆಣ್ಮಕ್ಳಿದ್ದಾರೆ. ಆದರೆ ಹಿಂದೆ ಯಾರು ಅಪಾಯಿಂಟ್ ಆಗಿದ್ರು ಅವಾಗೆಲ್ಲ ಕೇವಲ SLC ಪಾಸ್ ಅಂಡ್ ಫೇಲ್ ಅಷ್ಟೇ. ಆದರೆ ಈಗ ಅಬೌವ್ 50 ಇಯರ್ಸ್ ಅಂತ ಯಾರಿದ್ದಾರೆ ಅಂಗನವಾಡಿ ವರ್ಕರ್ಸು, ಅವರಿಗೆ ಈ ಟೆಕ್ನಿಕಲ್ ವರ್ಕನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮತ್ತು ಎರಡನೇದು, ಅವರ ದೈಹಿಕ ಆರೋಗ್ಯಗಳು ಮತ್ತು ತುಂಬ ಮಾನಸಿಕ ಆರೋಗ್ಯಗಳು ಕೂಡ ಅವರ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ. ತುಂಬ ಜನರಿಗೆ ಶುಗರ್ ಇದೆ, BP ಇದೆ, ಕ್ಯಾನ್ಸರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಆಮೇಲೆ ಇದು ಕಾಲುಗಳ ಸಮಸ್ಯೆ ಇದೆ. ಈ ಥರ ಎಲ್ಲನೂ ಕೂಡ ಸಮಸ್ಯೆಗಳಿದ್ದಾವೆ. ಮತ್ತು ಕೆಲವರು ಕಣ್ಣು ಕಾಣಲ್ಲ, ಈ ಎಲ್ಲ ಇಶ್ಯೂಸ್ ಇದ್ದಾವೆ. ಅಂಥವ್ರನ್ನಾದ್ರೂ ಬಿಡಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಬಟ್ ಚುನಾವಣಾ ಆಯೋಗ ಅದಕ್ಕೆ ಪುರಸ್ಕರಣೆ ಮಾಡಿಲ್ಲ ಅನ್ನುವಂಥ ಅಂಶಗಳು ಕೂಡ ನಮ್ಮ ಮುಂದೆ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ, ಅಂಗನವಾಡಿ ಕೇಂದ್ರಗಳಲ್ಲಿ ಬೆಳಗ್ಗೆ 9:30ಯಿಂದ 4 ಗಂಟೆ ತನಕ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು. ಈಗ SIR ಕೆಲಸ ಯಾವಾಗ ಮಾಡಬೇಕು ನಾವು? ಈಗ SIRಗೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಿಂದ ಏನು ಅಸಿಸ್ಟೆಂಟ್ BLA ಅಂತ ಹೇಳಿ 1 and 2 ಅಂತೇಳಿ ಇವರಿಗೆ ಕೊಟ್ಟಿದ್ದಾರೆ. ಅವರು ಬೆಳಗ್ಗೆನೇ ಶುರು ಮಾಡಿಬಿಡ್ತಾರೆ, ಬಂದು ಅಂಗನವಾಡಿ ಹತ್ರ ನಿಂತ್ಕೊಂಡು ಇವರನ್ನು ಕರ್ಕೊಂಡು ಹೋಗ್ತಾರೆ. ಆಯಿತು, ಈ ವರ್ಕರ್ ಹೋದ್ರು, ಅಂಗನವಾಡಿ ಕೇಂದ್ರ ನೋಡೋದು ಯಾರು? ಸೊ ನಮಗೆ ಮಕ್ಕಳನ್ನು ಹೆಂಗೆ ನಾವು ದಾಖಲು ಮಾಡಬೇಕು, FRS ಅನ್ನು ಹೆಂಗೆ ನಾವು ಕೊಡಬೇಕು, ಆಮೇಲೆ ಪೋಷನ್ ಟ್ರ್ಯಾಕರಲ್ಲಿ ಹೆಂಗೆ ನಾವು ಡೇ ಬೈ ಡೇ ನಮ್ಮ ಆಕ್ಟಿವಿಟಿಯನ್ನು ಎನ್ರೋಲ್ ಮಾಡಬೇಕು, ಇದು ಒಂದು ಕಡೆ. ಎರಡನೇದು, ತುಂಬ ಅಂಗನವಾಡಿ ಕೇಂದ್ರಗಳಲ್ಲಿ 11,000 ಹೆಲ್ಪರ್ ಪೋಸ್ಟ್ ಖಾಲಿ ಇದೆ ಸರ್ ಕರ್ನಾಟಕದಲ್ಲಿ. ಸೊ ಹೆಲ್ಪರ್ಗಳೇ ಇಲ್ಲದೆ ಇರುವಂಥ ಅಂಗನವಾಡಿ ವರ್ಕರು ಎಲೆಕ್ಷನ್ ಕೆಲಸ ಹೆಂಗೆ ಮಾಡೋದು? ಮತ್ತು 3,000ರಿಂದ 4,000 ಅಂಗನವಾಡಿ ವರ್ಕರ್ ಪೋಸ್ಟ್ ಖಾಲಿ ಇದೆ. ಇನ್ಚಾರ್ಜ್ ಅಂತ ಹಾಕಿರ್ತಾರೆ, ಅಂದರೆ ಒಂದು ಅಂಗನವಾಡಿ ಕೆಲಸ ಮಾಡಿ ಇನ್ನೊಂದು ಅಂಗನವಾಡಿಯಲ್ಲೂ ಕೆಲಸ ಮಾಡಿ ಮತ್ತೆ ಅಂತ ಎಮ್ಮನ್ನ SIRಗೆ ಹಾಕ್ತಾರೆ. ಹೆಂಗೆ ಮಾಡಬೇಕು?
ಆಮೇಲೆ ಇನ್ನೊಂದು 1000ದಿಂದ 1400 ಜನ ಮತದಾರರನ್ನ ಒಂದು ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಕೊಡ್ತಾರೆ. ಈಗ ಒಂದು ಕಡೆಯಲ್ಲಿ ನಮ್ಮ ಹತ್ರ ವೆಹಿಕಲ್ಗಳಿರಲ್ಲ, ಎಲ್ಲರಿಗೂ 2 ವೀಲ್ ಓಡಿಸೋಕ್ಕೆ ಬರಲ್ಲ. ಈಗ ನೀವು ಬೆಂಗಳೂರು ಅಂತ ಕಡೆ ನೋಡಿ, ವಸತಿ ಸಂಕೀರ್ಣಗಳು ಹತ್ತಿಳಿಬೇಕು. ಎರಡನೇದು ನೀವು ಕೋಸ್ಟಲ್ ಏರಿಯಾ ನೋಡಿ, 1400 ಮತದಾರರಂದ್ರೆ 6ರಿಂದ 7 ಗ್ರಾಮ ಕವರ್ ಆಗುತ್ತೆ. ಆ 7 ಗ್ರಾಮಕ್ಕೆ ಅಂಗನವಾಡಿ ವರ್ಕರ್ ಹೋಗ್ಬೇಕು ಅಂದ್ರೆ ನೀವು ವಾಹನ ಸೌಲಭ್ಯ ಕೊಟ್ಟಿದ್ದೀರಾ ನಮಗೆ? ಅಥವಾ ಏನಾದರೂ ಸಮಸ್ಯೆ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಯಾರಾದರೂ ರಕ್ಷಣೆಗೆ ಬರ್ತೀರಾ? ಇಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳಿರೋದ್ರಿಂದ ನಾವು ಇದನ್ನ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಹೇಳಬೇಕಾಗಿರೋದ್ರಿಂದ ನಾವು ಎಲ್ಲರೂ ಕೂಡ ಅಂಗನವಾಡಿ ಕೆಲಸ ಅಂತ ಹೇಳಿದ್ರೆ ಕೆಲಸ ನಿಲ್ಲಿಸ್ತೀವಿ. ಅದರಲ್ಲಿ BLO ಅಂಗನವಾಡಿ ವರ್ಕರ್ ಇರ್ಬೋದು, ಬೇರೆ ಅಂಗನವಾಡಿ ವರ್ಕರ್ ಇರ್ಬೋದು, ಎಲ್ಲರೂ ಅವತ್ತು ಕೆಲಸ ನಿಲ್ಲಿಸಿ ಈ ಪ್ರತಿಭಟನೆಗೆ ಬರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ, ಚುನಾವಣಾ ಆಯೋಗ ವಿಶೇಷವಾದಂಥ ಒಂದು ಏನು ಇವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನು ನಡೆಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.